ಸರ್ ಹೇಳಿ, ನಿಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್ ಎಸ್ ಅಂತ, ನಲ್ಲೂರು ಗ್ರಾಮದವರು. ಆಕ್ಸಿಜನ್ ದುರಂತ ಮಾಡಿದಂಥ ಸಿದ್ದರಾಜರವರ ಮಗ. ನಾವು ಸುಮಾರು 4 ವರ್ಷಗಳಿಂದ ಈ ಮೇ 2ನೇ ತಾರೀಕಿಗೆ 4 ವರ್ಷ ಆಗ್ತಾ ಇದೆ ಈ ದುರಂತ ನಡೆದು ಜಿಲ್ಲಾ ಕೋವಿಡ್ ಆಸ್ಪತ್ರೆಯಲ್ಲಿ. ನಾವು ಅಂದಿನ ವಿರೋಧ ಪಕ್ಷ ಸಿದ್ದರಾಮಯ್ಯವರು ಒಂದು ಭರವಸೆ ಕೊಟ್ಟಿದ್ರು, ನಮ್ಮ ಸರ್ಕಾರ ಏನಾದ್ರು ಬಂದ್ರೆ ಆಕ್ಸಿಜನ್ ದುರಂತ ಸಂತ್ರಸ್ತರಿಗೆ ಸರ್ಕಾರಿ ನೌಕರಿ ಕೊಡ್ತೀವಿ, ಸೂಕ್ತ ಪರಿಹಾರ ಕೊಡ್ತೀವಿ, ತಪ್ಪಿತಸ್ಥ ಅಧಿಕಾರಿಗಳಿಗೆ ಕಾನೂನಾತ್ಮಕ ಶಿಕ್ಷೆನ ಕೊಡಿಸ್ತೀವಿ ಅಂತ ಹೇಳಿದ್ರು. ನಾವು ಆ ನಂಬಿಕೆ ಇಟ್ಟು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮಗೆ ಒಂದು ರಚನೆ ಆದ ತಕ್ಷಣ ನಮಗೆ ಒಂದು ಸರ್ಕಾರಿ ಜಾಬ್ ಅನ್ನು ಕೊಡ್ತಾರೆ ಅಂತ ಮಾಡ್ಕೊಂಡಿದ್ದು. ಆದ್ರೆ ಕಾಂಗ್ರೆಸ್ ಸರ್ಕಾರ 2 ವರ್ಷಗಳಾದ್ರೂ ಕೂಡ ನಮಗೆ ಭರವಸೆಗಳನ್ನ ಕೊಡ್ತಾನೆ ಬರ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಭರವಸೆಗಳಾಯ್ತು. ನಮಗೆ ಚಾಮರಾಜನಗರದಲ್ಲಿ ಸಚಿವ ಸಂಪುಟ ಸಭೆ ನಡೀತಾ ಇದೆ, ನಿನ್ನೆ ನಡೆಯಿತು. ಅಲ್ಲಿ ಒಂದು ದೊಡ್ಡ ಭರವಸೆ ಇತ್ತು ನಮಗೆ, ಇವರು ನಗರದಲ್ಲೇ ಸಚಿವ ಸಂಪುಟ ನಡೆಯೋದ್ರಿಂದ ಸರ್ಕಾರಿ ನೌಕರಿಯನ್ನು ಕೊಡಿಸ್ತಾರೆ ಅಂತ ನಂಬಿಕೆ ಇತ್ತು. ಆದ್ರೆ ನಂಬಿಕೆ ನಮಗೆ ಹುಷಿಯಾಗಿದೆ. ಅದಕ್ಕೆ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಜಿಲ್ಲಾ ಕಚೇರಿಗೆ ಬಂದಿದ್ರು, ನಾವು ಮನವಿ ಬಂದಿದ್ದು. ಆದ್ರೆ ಯಾರು ಬಂದಿದ್ದವರು? ಸಿಎಂ ಸಿದ್ದರಾಮಯ್ಯ ಅವರು ನಮ್ಮ ಮನವಿ ಪತ್ರಗಳನ್ನ ಈಸ್ಕೊಂಡು ಹೊರತು ನಮ್ಗೆ ಯಾವುದೇ ರಿಪ್ಲೈ ಮಾಡಲಿಲ್ಲ. ಅದರಿಂದ ತುಂಬಾ ನೋವಾಗಿದೆ. ಆದ್ರಿಂದ ನಾವು ಮತ್ತೊಮ್ಮೆ ಸರ್ಕಾರಕ್ಕೆ ಎಚ್ಚರಿಕೆ ಮತ್ತು ಮನವಿಯನ್ನ ಮಾಡೋದೇನಂದ್ರೆ, ನಾವು ಈ ಮೇ 2ನೇ ತಾರೀಕಿಗೆ 4 ವರ್ಷಗಳು ತುಂಬ್ತಾ ಇದೆ. ನಾವು ಒಂದು ವೇಳೆ ನೀವು 4ನೇ ತಾರೀಕು ಅಂದ್ರೆ 2ನೇ ತಾರೀಕು ಒಳಗಡೆ ನಮಗೆ ಏನ್ ಕೊಟ್ಟಿದ್ದ ಭರವಸೆ ಈಡೇರಿಸಲಿಲ್ಲ ಅಂದ್ರೆ ಪಕ್ಷದಿಂದ, ನಿಮ್ಮ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಿದ್ದ 1 ಲಕ್ಷ ವಾಪಸ್ ಮಾಡ್ತೀವಿ. ಜೊತೆಗೆ ಆ ದಿನ ಸಾಂಕೇತಿಕವಾಗಿ ಒಂದಿನ ಉಪವಾಸ ಸತ್ಯಾಗ್ರಹ ಮಾಡಿ ನಮ್ಮ ಹೋರಾಟವನ್ನು ಕೊನೆಗಾಣಿಸ್ತೀವಿ. ನಿಮ್ಗೆ ಮಾನವೀಯತೆ ಇದ್ರೆ ಕೊಡಿ, ಇಲ್ಲ ಅಂದ್ರೆ ನಮ್ಗೆ ಯಾವುದೇ ಏನ್ ನೀವು ಕೊಟ್ಟಿದ್ರೆ ಕೊಡ್ಲೇಬೇಡಿ ಅಂತ ನಾನು ಈ ಮೂಲಕ ಎಲ್ಲಾ ಸಂಸದರ ಪರವಾಗಿ ನಿಮ್ಗೆ ಎಚ್ಚರಿಕೆ ಮತ್ತು ಮನವಿಯನ್ನ ಮಾಡ್ತಾ ಇದ್ದೀನಿ. ಮೇ 2ಕ್ಕೆ 4 ವರ್ಷ ಆಗತ್ತೆ ಅಂದ್ರೆ ಇವರು ಎಲ್ಲಾ ಗ್ಯಾರಂಟಿನ ನಾವು ಪೂರೈಸ್ಕೊಂಡ್ ಬಂದಿದೀವಿ, ನಾವು ನುಡಿದಂತೆ ನಡೆದಿವಿ ಅಂತ ಹೇಳ್ತಾ ಇದಾರೆ. ನುಡಿದಂತೆ ನಡೆದ ಪ್ರಕಾರ ಅವ್ರು ಏನು ನುಡಿದಂತೆ ನಡೆದಿದೀವಿ ಅಂತ ಹೇಳ್ಕೊತಾರೋ ಆ ಇದಕ್ಕೆ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನಾದ್ರು ಬಂದು ನಾವು ಇದಕ್ಕೆ ಅಧಿಕಾರಕ್ಕೆ ಬಂದ್ರೆ ನಾವು ನಿಮ್ದೇ ಮೊದಲು ನೋಡೋದು, ನಿಮ್ಮನ್ನೇ ಕಣ್ ತೆರೆದು ನೋಡೋದು ಅಂದ್ರು. 2 ವರ್ಷನೂ ಆಯ್ತು, ಕಣ್ ತೆರೆದು ನೋಡ್ಲಿಲ್ಲ ಅವರು. ನಾವು ಕೊಟ್ಟಿದ್ ಮನವಿಗಳನ್ನೂ ಯಾವ್ಯಾವ ಎಲ್ಲ ಹಾಕ್ತಿದಾರೆ ಗೊತ್ತಿಲ್ಲ. ನಾವು ಹೋಗಿ ಅವ್ರನ್ನ ಮಾತಾಡಿಸಿದಾಗೆಲ್ಲಾನು ಅವ್ರು ಏನದು ನಿಮ್ ಕಷ್ಟ ಏನು, ನಿಮ್ ಸುಖ ಏನು, ನೀವ್ ಏನಕ್ ಬಂದಿದ್ದೀರಾ ಏನು, ಅದು ಅದ್ರ ಬಗ್ಗೆ ಅವ್ರಿಗೆ ಗಮನನೇ ಇಲ್ಲ ಅನ್ಸುತ್ತೆ. ನಮ್ಮನ್ನ ಗಮನ ಹರಿಸಿ ನೋಡೇ ಇಲ್ಲ ಅವರು. ಭಾರತ್ ಜೋಡೋ ಸಂದರ್ಭದಲ್ಲಿ ಏನ್ ಹೇಳಿದ್ರು ರಾಹುಲ್ ಗಾಂಧಿ ಅವರು ಅವಾಗ್ಲೂ ಅದೇ ನಮ್ಮ ಮಕ್ಕಳನ್ನ ತೊಡೆ ಮೇಲೆ ಕುಡಿಸ್ಕೊಂಡು ನಮ್ಮ ಸರ್ಕಾರ ಬಂದಿದ್ದೇ ಆದ್ರೆ ನಿಮ್ಮಂತ ಹೆಣ್ಮಕ್ಳಿಗೆ ನಾವು ಸಹಾಯ ಮಾಡದೆ ಇನ್ನೇನ್ ಮಾಡೋದು, ನಾವು ನುಡ್ದಂತೆ ನಡೀತೀವಿ, ನಿಮಗ್ ಸರ್ಕಾರಿ ಉದ್ಯೋಗ ಕೊಡಿಸ್ತೀವಿ ನಾವು ಅಂತ ಹೇಳಿದ್ರು. ಇವತ್ತಿನವರೆಗೂ ಸರ್ಕಾರಿ ಉದ್ಯೋಗ ಆಗ್ಲಿ ನಮ್ಮನ್ ಕರೆಸಿ ನೀವೇನ್ ಮಾಡ್ತಾ ಇದ್ದೀರಾ, ಎಲ್ಲಿಗೆ ಹೋಗ್ತಾ ಇದೀರಾ ಅಂತಾನು ನಮ್ಮನ್ ಕೇಳಿಲ್ಲ ಅವರು. ಹಂಗಾಗಿ ಅವ್ರು ನುಡ್ದಂತೆ ನಡೆದಿದ್ದೀವಿ ಅನ್ನೋದ್ರ ಪ್ರಕಾರ ನುಡ್ದಂತೆನೆ ನಡೀರಿ. ನಮ್ ವಿಷಯ ಆಕ್ಸಿಜನ್ ದುರಂತ ನಾವು 36 ಕುಟುಂಬ ಏನಿದೀವಿ ಅವ್ರಿಗೆ ನೀವು ನುಡ್ದಂತೆ ನಡೆದಿದ್ದೀರಾ ಅನ್ನೋದನ್ನ ನಾವು ಒಪ್ಕೊಳ್ಳಲ್ಲ. ಅದನ್ನ ನುಡ್ದಂತೆ ನಡೆದಿವಿ ಅಂತ ಹೇಳ್ಬಿಟ್ರೆ ಮುಗ್ದೋಗಲ್ಲ. ಆಕ್ಸಿಜನ್ ದುರಂತದವ್ರು ಏನು ಸಂಕಟ ಕಷ್ಟ ಅನುಭವಿಸ್ತಿದೀವಿ ಅವ್ರನ್ನ ಹತ್ರದಿಂದ ನೋಡಿ. ನಮ್ಮ ಮಕ್ಕಳನ್ನ ಸಾಕತ್ ಕಷ್ಟ ಆಗಿದೆ, ನಮ್ಗೆ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿಲ್ಲ ನೀವು. ನಾವ್ ಏನ್ ಮಾಡ್ಬೇಕು, ಎಲ್ಲಿಗ್ ಬಂದ್ರು ನೀವು ಅದನ್ನ ರಿಪ್ಲೈನೇ ಮಾಡಲ್ಲ. ಕಷ್ಟ ಹೆಂಗಿದೆ ಅನ್ನೋದನ್ನ ಫಸ್ಟ್ ನಮ್ಮ ಹತ್ರ ಬಂದ್ ನೋಡಿ. ಬಂದು ನಾವ್ ಕಷ್ಟ ಹೇಳ್ಕೊತಿದೀವಿ ಅಂತಂದ್ರೆ ಬರೀ ಕಷ್ಟ ಹೇಳ್ಕೊಳಕ್ಕೆ ಹತ್ಕೊಂಡ್ ಕರೆದು ಬರ್ತಾರೆ ಅಂತಲ್ಲ. ನಮ್ಮ ಕಷ್ಟಗಳಿಗೆ ನಾವು ಏನ್ ಮಾಡ್ತಿದೀವಿ ಅನ್ನೋದು ನಮಗ್ ಗೊತ್ತಿದೆ. ಸ್ಕಿಮ್ಸ್ ಕರ್ಕೊಂಡು ಹೋಗ್ಬಿಡ್ತೀರಾ, ಅದೇ ಹಾಸ್ಪಿಟ್ಲ್ ವಾತಾವರಣದಲ್ಲಿ ನಮ್ ಗಂಡಂದ್ರನ್ನ ಕಳ್ಕೊಂಡಿರೋದು ನಾವು. ಅದೇ ವಾತಾವರಣದಲ್ಲಿ ಇಡೀ ಜೀವನ ಕೆಲಸ ಮಾಡಿ ಅಂದ್ರೆ ಹೆಂಗ್ ಮಾಡೋದು ಕೆಲ್ಸನ? ಒಬ್ಬೊಬ್ಬರಿಗೆ ವ್ಯವಸ್ಥೆ ಇದೆ ಹೋಗ್ತಾರೆ, ಒಬ್ಬೊಬ್ರಿಗೆ ವ್ಯವಸ್ಥೆ ಇಲ್ಲ, ಹೆಂಗ್ ಹೋಗೋದು ಅಲ್ಲಿಗೆಲ್ಲ? ಮಕ್ಕಳು ನೋಡ್ಕೊಳ್ಳೋರು ಇರಲ್ಲ, ಏನಿರಲ್ಲ. ನುಡ್ದಂತೆ ನಡೀತೀವಿ, ನಡೀರಿ. ಈ ವಿಷಯಕ್ಕೂ ಸಚಿವ ಸಂಪುಟ ಸಭೆಯಲ್ಲಿ ಉದ್ಯೋಗ ಕೊಡ್ತಾರೆ ಅಂತ ಅನ್ಕೊಂಡಿದ್ರಾ? ಹಾ ಸರ್, ಹೌದು. ನಮ್ಮ ಜಿಲ್ಲೆಲೇ ನಡೀತಾ ಇರೋದ್ರಿಂದ ನಮ್ಗೆ ಅದೊಂದು ಭರವಸೆ ಇತ್ತು. ಈ ಸತಿನಾದ್ರೂ ನಮ್ಮನ್ನ ಕಣ್ತೆರದ್ ನೋಡಿ ನಮ್ಗೆ ಏನಾದ್ರು ಒಂದು ಮಾಡ್ಕೊಡ್ತಾರೆ, ಸರ್ಕಾರಿ ಉದ್ಯೋಗ ಕೊಡ್ತಾರೆ ಅನ್ನೋದು ಅಚಲವಾಗಿ ನಂಬಿಕೆ ಇತ್ತು ನಮ್ಗೆ. ಅದನ್ನ ಇವರು ಈಡೇರಿಸಲಿಲ್ಲ. ಈ ಮೇಗೆ ಕರೆಕ್ಟ್ ಆಗಿ 4 ವರ್ಷ ಆಗುತ್ತೆ ಸರ್. ಇನ್ನೊಂದು ವಾರ ನಾವು ಅವರು ಎದುರಿಸ್ತಾ ಇದಾರೆ ಅನ್ಕೋತಾರೋ ಇನ್ನೊಂದ್ ಅನ್ಕೋತಾರೋ ನಮಗ್ ಗೊತ್ತಿಲ್ಲ. ನಮ್ಗೆ 4 ವರ್ಷದಿಂದ ತಿರ್ಗಿ ಸಾಕಾಗ್ಬಿಟ್ಟಿದೆ ಎಲ್ಲರ ಹತ್ರನು. ಇದೇ ಈ ಮೇ 2ರವರೆಗೂ 1 ವಾರದವರೆಗೂ ನೋಡ್ತೀವಿ ಸರ್. ಅಲ್ಲಿವರೆಗೂ ನಮ್ಗೇನು ಅವ್ರೇನ್ ಹೇಳಿದಾರೆ ಅದನ್ನ ನಡ್ಕೊಂಡಿಲ್ಲ ಅಂತಂದ್ರೆ ಸಾಮೂಹಿಕವಾಗಿ ಎಲ್ರು ನಾವು ಸಾಯಕ್ ರೆಡಿ ಆಗಿದೀವಿ ಸರ್. ನಮ್ಗೆ ತಿರ್ಗಿ ಸಾಕಾಗಿದೆ. ಬಿಜೆಪಿ ಸರ್ಕಾರ ನಮ್ ಗಂಡಂದ್ರ ಸಾವಿಗೆ ಕಾರಣ ಆಗಿದೆ. ಇದೇ ಕಾಂಗ್ರೆಸ್ ಸರ್ಕಾರ. ನಾವು ಸಾಯೋಕ್ಕೂ ಮುಂಚೆನೆ ಇದೇ ಸರ್ಕಾರ ಇಂಥವ್ರೇ ಕಾರಣ, ಸಿದ್ದರಾಮಯ್ಯ ಅವರೇ ಕಾರಣ ಅಂತ ಬರ್ದಿಟ್ಟು ಸಾಯ್ತೀವಿ ಸರ್ ನಾವು. ನಮ್ಗಂತೂ ಇನ್ನೂ ಸುತ್ತಕ್ಕಾಗಲ್ಲ. ನಮ್ಮನ್ನ ಕರ್ಕೊಂಡು ಹೋಗೋರು ಯಾರು ಇಲ್ಲ ಅವ್ರ ಹತ್ರ. ನಾವ್ ಎಲ್ಲಿಗೆ ಬಂದ್ರು ನಮ್ಮನ್ನ ಅವ್ರ ಹತ್ರ ಬಿಡಲ್ಲ. ಅವ್ರು ನಮ್ಮನ್ನ ಕಣ್ ತೆರೆದು ಏನಮ್ಮ ಏನು ಬಂದಿದ್ದೀರಾ ಅಂತಾನು ನಮ್ಮನ್ನ ಅವ್ರು ಕೇಳಲ್ಲ. ಹಂಗಾಗಿ ನಾವು ಸಾಯಕ್ ರೆಡಿ ಇದೀವಿ ಸರ್. ನಾವು ಮೇ 2ನೇ ತಾರೀಕುವರೆಗೂ ಕಾಯ್ತೀವಿ, ಆಮೇಲೆ ನಾವು ಸೂಸೈಡ್ ಮಾಡ್ಕೋತೀವಿ ಸರ್.
2021 ಮೇ 2ರಂದು ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ಕೊರತೆಯಿಂದ 36 ಜನ ಸಾವನ್ನಪ್ಪಿದ ದುರಂತದ ಸಂತ್ರಸ್ತ ಕುಟುಂಬಗಳು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿವೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ನೀಡಿದ್ದ ಸರ್ಕಾರಿ ನೌಕರ ಮತ್ತು ಪರಿಹಾರದ ಭರವಸೆ ಈಡೇರದಿರುವುದರಿಂದ ಕುಟುಂಬಗಳು ಕಿಡಿಕಾರಿವೆ. ದುರಂತದ ನಂತರ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆ ವೇಳೆ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಸಂತ್ರಸ್ತ ಕುಟುಂಬದ ತಲಾ ಒಬ್ಬರಿಗೆ ಸರ್ಕಾರಿ ನೌಕರಿ ನೀಡುವ ಭರವಸೆ ನೀಡಿದ್ರು. ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಕಳೆದರೂ ಈ ಭರವಸೆ ಈಡೇರಿಲ್ಲ. ಇದರಿಂದಾಗಿ ಕುಟುಂಬಗಳು ತಮ್ಮ ಜೀವನೋಪಾಯವನ್ನು ಕಳೆದುಕೊಂಡು ಸಂಕಷ್ಟದಲ್ಲಿವೆ. ಸಂತ್ರಸ್ತರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ನಿನ್ನೆ ಚಾಮರಾಜನಗರಕ್ಕೆ ಬಸವಣ್ಣ ಪ್ರತಿಮೆ ಅನಾವರಣಕ್ಕೆ ಆಗಮಿಸಿದ್ದ ಸಿಎಂ ಸಂತ್ರಸ್ತರ ಮನವಿಗೆ ಕಿವಿಗೊಡದೆ ನಿರ್ಲಕ್ಷ್ಯವನ್ನು ತೋರಿದ್ದಾರೆ ಎಂದು ಹೇಳಲಾಗಿದೆ. ಇದರಿಂದಾಗಿ ಕೆಲವು ಕುಟುಂಬಗಳು ತೀವ್ರ ಕ್ರಮಕ್ಕೆ ಮುಂದಾಗಿದ್ದು, ನನ್ನ ಸಾವಿಗೆ ಸಿಎಂ ಸಿದ್ದರಾಮಯ್ಯ ಕಾರಣ ಎಂದು ಬರೆದಿಟ್ಟು ಆತ್ಮಹತ್ಯೆ ಮಾಡುವ ಬೆದರಿಕೆ ಹಾಕಿವೆ. ಸಂತ್ರಸ್ತೆ ನಾಗರತ್ನ ಅವರು ಈ ರೀತಿ ಆತ್ಮಹತ್ಯೆ ಬೆದರಿಕೆಯನ್ನು ಸ್ಪಷ್ಟವಾಗಿ ಒಡ್ಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ನೀಡಿದ್ದ ತಲಾ 1 ಲಕ್ಷ ರೂಪಾಯಿ ಪರಿಹಾರವನ್ನು ವಾಪಸ್ ಮಾಡಲು ಸಂತ್ರಸ್ತ ಕುಟುಂಬಗಳು ನಿರ್ಧರಿಸಿವೆ. ನಿಮಗೆ ಮಾನವೀಯತೆ ಇದ್ದರೆ ಭರವಸೆ ಈಡೇರಿಸಿ, ಇಲ್ಲದಿದ್ದರೆ ಬೇಡ ಎಂದು ಸಂತ್ರಸ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 2025 ಮೇ 2ರೊಳಗೆ ಭರವಸೆ ಈಡೇರಿಸದಿದ್ದರೆ ಕಾಂಗ್ರೆಸ್ ನೀಡಿದ ಪರಿಹಾರವನ್ನು ವಾಪಸ್ ಮಾಡಿ ಹೋರಾಟವನ್ನು ಅಂತ್ಯಗೊಳಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ನಾವು ಕೇವಲ ಭರವಸೆಯ ಮಾತುಗಳನ್ನು ಕೇಳಿ ಸುಮ್ಮನಾಗೋದಿಲ್ಲ. ನಮ್ಮ ಕುಟುಂಬಗಳ ದುಃಖನ ನ್ಯಾಯ ಸಿಗಬೇಕು ಎಂದು ಸಂತ್ರಸ್ತರು ಒತ್ತಾಯಿಸಿದ್ದಾರೆ. ಈ ದುರಂತದ 4ನೇ ವಾರ್ಷಿಕೋತ್ಸವ ಸಮೀಪಿಸುತ್ತಿರುವಾಗ ಸರ್ಕಾರದ ಮುಂದಿನ ಕ್ರಮವನ್ನು ಕಾದು ನೋಡುತ್ತಿರುವ ಸಂತ್ರಸ್ತ ಕುಟುಂಬಗಳ ಆಕ್ರೋಶ ಮತ್ತಷ್ಟು